ಏನು ಟ್ರೆಜರರ್ ಇದ್ದರು, ಟ್ರೆಜರವರು ಶಿವರಾಮಕೃಷ್ಣ ಮ್ಯಾನೇಜರು, ಇವರಿಬ್ಬರು ಸೇರಿ ನಮ್ಮ ಅಶೋಕ್ ಕಾರ್ನಳ್ಳಿ ಅವರು ಏನಿದ್ರು, ಅವರು ಕೋರ್ಟ್ ಇಲ್ಲದೇ ದಿವಸ ಯಾವುದೇ ಶನಿವಾರ ಅವರು ಯಾವುದೇ ಮೀಟಿಂಗ್ ಮಾಡಲಿ, ಯಾವುದೇ ಕಾರ್ಯಕ್ರಮ ಮಾಡಲಿ, ಶನಿವಾರ ಮಾತ್ರ ಅವರು ನಮ್ಮ ಮಲೆನಾಡು ಕಾಲೇಜಿಗೆ ಬರ್ತಾಯಿದ್ರು. ಸೊ ಇವರು ಸಂಪೂರ್ಣವಾಗಿ ಬೆಂಗಳೂರಿಗೆ ಹೋಗಿ ಸೈನ್ ಹಾಕ್ಸ್ಕೊಬರ್ತಾಯಿದ್ರು. ಅವ್ರ ಮೇಲೆ ಅತಿಯಾದ ನಂಬಿಕೆ, ಆ ನಂಬಿಕೆಯಿಂದ AVK ಕಾಲೇಜ್ ಒಳ್ಳೆ ಆದಾಯದಲ್ಲಿದ್ದನ್ನು ಇವರು ಒಂದು 7-8 ರೂಮ್ ಸಾಧನೆ ಮಾಡಿಸಿದ್ದೇ ದೊಡ್ಡ ಸಾಧನೆ ಅಂದ್ಕೊಂಡು 4.25 ಕೋಟಿ ದುಡ್ಡು ತೆಗೆದ್ರು. ಇದಕ್ಕೆ ಗುರುದೇವ್ ಅವರೇ ಉಪಾಧ್ಯಕ್ಷರಾಗಿದ್ದರು ಲಾಸ್ಟ್ 5 ವರ್ಷದಲ್ಲಿ. ಈ ಟ್ರೆಜರರ್ ಶ್ರೀಧರ್ ಇದ್ದಾರಲ್ಲ, ಇವರು ಬ್ಯಾಂಕಿನ ಎಲ್ಲ ಮ್ಯಾನೇಜರ್ಗೂ ಲೆಟ್ರ್ ಬರೆಯೋದ್ರಲ್ಲಿ ನಿಶ್ಚಿಂತರು. ಈಗ ನಾವು ದುಡ್ಡನ್ನು ತಿಂದುಬಿಡ್ತೀವಿ ಅಂತ ಅವರು ತಿಂದು ಅಭ್ಯಾಸ ಆಗಿದೆಯಲ್ಲ, ಎಲ್ಲ ಮ್ಯಾನೇಜರ್ ಮೇಲೂ ಕೇಸ್ ಹಾಕಿದರು. ಹೈಕೋರ್ಟಲ್ಲಿ ಅದು ವಜಾ ಆಗಿ, ನೀನು ಈ ಥರ ಎಲ್ಲ ಕೊಟ್ಟರೆ ಚೆನ್ನಾಗಿರೋಲ್ಲ, ಮಾಹಿತಿ ಕೊಡು ಅಂತೇಳಿ ಅವ್ರಿಗೆ ಕೊಟ್ಟರು. ಈ ಶ್ರೀಧರ್ ಮತ್ತು ಶಿವರಾಮಕೃಷ್ಣಯ್ಯ ಕುಮಾರ ಇಡೀ ಮಲೆನಾಡು ಸಂಸ್ಥೆಯನ್ನು ಆಳ್ತಾ ಇದ್ದಾರೆ. ಇವರು 3 ಜನ. ಇವರಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥವರು ಗುರುದೇವ್.